ಬಡತನ ಬರಲು ಸಾಂಪ್ರದಾಯಿಕ ಕಾರಣಗಳು. ವಿವಿಧ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಬಡತನದ ಕಾರಣಗಳನ್ನು ಹೆಚ್ಚಾಗಿ ನೈತಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಕರ್ಮ ಪದಗಳಲ್ಲಿ ವಿವರಿಸಲಾಗುತ್ತದೆ. ಈ ವಿವರಣೆಗಳು ಧರ್ಮಗಳು ಮತ್ತು ಸಂಸ್ಕೃತಿಗಳಲ್ಲಿ ಭಿನ್ನವಾಗಿರುತ್ತದೆ, ಆದರೆ ಇಲ್ಲಿ ಸಾಮಾನ್ಯವಾದ ಸಾಂಪ್ರದಾಯಿಕ ದೃಷ್ಟಿಕೋನಗಳಿವೆ. ಕರ್ಮ. ಕರ್ಮ ಹಿಂದೂ, ಬೌದ್ಧ, ಜೈನ ಸಂಪ್ರದಾಯಗಳಲ್ಲಿ ಬಡತನವನ್ನು ಕೆಲವೊಮ್ಮೆ ಹಿಂದಿನ ಜನ್ಮಗಳ ಕ್ರಿಯೆಗಳ ಪರಿಣಾಮವೆಂದು ನಂಬಲಾಗುತ್ತದೆ. ಇತರರಿಗೆ ಹಾನಿ ಮಾಡುವುದು, ದುರಾಸೆ, ಅಪ್ರಾಮಾಣಿಕತೆ ಅಥವಾ ಕರ್ತವ್ಯಗಳನ್ನು ನಿರ್ಲಕ್ಷಿಸುವುದು ಮುಂತಾದ ನಕಾರಾತ್ಮಕ ಕರ್ಮಗಳು ಮುಂದಿನ ಜನ್ಮದಲ್ಲಿ ಆರ್ಥಿಕ ಅಥವಾ ಸಾಮಾಜಿಕ ಹೋರಾಟಕ್ಕೆ ಕಾರಣವಾಗಬಹುದು. ಬಡತನವನ್ನು ಎದುರಿಸುವುದು ಹಿಂದಿನ ಕರ್ಮಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ. 2. ಧರ್ಮದ ಕೊರತೆ, ಜವಾಬ್ದಾರಿಗಳ ವೈಫಲ್ಯ. ಜನರು ತಮ್ಮ ಧರ್ಮ ಕರ್ತವ್ಯಗಳ, ಉದಾಹರಣೆಗೆ ಸೋಮಾರಿತನ, ಅಗೌರವ, ಸಂಪತ್ತಿನ ದುರುಪಯೋಗ ಅಥವಾ ಕುಟುಂಬ ನೈತಿಕ ಕರ್ತವ್ಯಗಳನ್ನು ನಿರ್ಲಕ್ಷಿಸುವುದು ವಿಫಲವಾದಾಗ ಬಡತನ ಉದ್ಭವಿಸಬಹುದು ಎಂದು ಸಂಪ್ರದಾಯಗಳು ಹೇಳುತ್ತವೆ. ಶಿಸ್ತು, ಪ್ರಾಮಾಣಿಕತೆ ಮತ್ತು ನೀತಿವಂತ ಜೀವನವನ್ನು ಕಾಪಾಡಿಕೊಳ್ಳುವುದು ಬಡತನದಿಂದ ದೂರವಿರುವ ಮಾರ್ಗವೆಂದು ಪರಿಗಣಿಸಲಾಗುತ್ತದೆ. 3. ದೈವಿಕ ಪರೀಕ್ಷೆ. ಹಲವು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಬಡತನವನ್ನು ವ್ಯಕ್ತಿಯ ತಾಳ್ಮೆ, ನೈತಿಕತೆ, ನಮ್ರತೆ ಮತ್ತು ಕರುಣೆಯ ಮೌಲ್ಯಮಾಪನ ಮಾಡಲು ದೈವಿಕ ಪರೀಕ್ಷೆಯಾಗಿ ನೋಡಲಾಗುತ್ತದೆ. ಕಷ್ಟದ ಸಮಯದಲ್ಲಿ ಸದ್ಗುಣಶೀಲರಾಗಿ ಉಳಿಯುವವರು ಆಶೀರ್ವಾದಗಳನ್ನು ಗೌರವಿಸುತ್ತಾರೆ ಎಂದು ನಂಬಲಾಗಿದೆ. 4. ಸಮುದಾಯ ನಿರ್ಲಕ್ಷ್ಯ. ಸಾಂಪ್ರದಾಯಿಕ ಭಾರತೀಯ ಮತ್ತು ಬುಡಕಟ್ಟು ಸಂಸ್ಕೃತಿಗಳು ಸಾಮಾನ್ಯವಾಗಿ ಸಮಾಜವು ಪರಸ್ಪರ ಬೆಂಬಲಿಸಲು ವಿಫಲವಾದಾಗ ಬಡತನ ಉಂಟಾಗುತ್ತದೆ ಎಂದು ಹೇಳುತ್ತದೆ. ದಾನ, ಕರುಣೆ ಮತ್ತು ಸಾಮಾಜಿಕ ಏಕತೆಯ ಕೊರತೆಯು ಸಾಮೂಹಿಕ ಬಡತನವನ್ನು ತರುತ್ತದೆ ಎಂದು ನಂಬಲಾಗಿದೆ. 5. ಅದೃಷ್ಟದ ಉಪವಾಸ, ಆಶೀರ್ವಾದಗಳ ಕೊರತೆ. ಕೆಲವು ಸಂಪ್ರದಾಯಗಳು ಬಡತನವು ದೈವಿಕ ಆಶೀರ್ವಾದಗಳ ಅನುಪಸ್ಥಿತಿಯಿಂದ ಉಂಟಾಗುತ್ತದೆ ಎಂದು ನಂಬುತ್ತವೆ. ಇದು ಹೆಚ್ಚಾಗಿ ಇದರಿಂದ ಉಂಟಾಗುತ್ತದೆ: ಹಿರಿಯರನ್ನು ಅಗೌರವಿಸುವುದು, ಪೂರ್ವಜರನ್ನು ಗೌರವಿಸದೇ ಇರುವುದು, ಆಚರಣೆಗಳನ್ನು ನಿರ್ಲಕ್ಷಿಸುವುದು ಅಥವಾ ಕೃತಜ್ಞತೆಯಿಲ್ಲದ ಅಥವಾ ಅನೈತಿಕ ರೀತಿಯಲ್ಲಿ ಬದುಕುವುದು. 6. ಶಾಪಗಳು ಅಥವಾ ನಕಾರಾತ್ಮಕ ಶಕ್ತಿಗಳು. ಅನೇಕ ಜನಪದ ಸಂಪ್ರದಾಯಗಳಲ್ಲಿ ಬಡತನಕ್ಕೆ ಕಾರಣ ಹಿರಿಯರಿಂದ ಶಾಪಗಳು, ದುಷ್ಟದೃಷ್ಟಿ, ನಕಾರಾತ್ಮಕ ಶಕ್ತಿಗಳು ಅಥವಾ ಸಾಮಾಜಿಕ ನಿಷೇಧಗಳನ್ನು ಮುರಿಯುವುದು. 7. ಜ್ಯೋತಿಷ್ಯ ಕಾರಣಗಳು. ಜ್ಯೋತಿಷ್ಯವು ಬಡತನವನ್ನು ಹೆಚ್ಚಾಗಿ ಇವುಗಳೊಂದಿಗೆ ಸಂಬಂಧಿಸಿದೆ: 2ನೇ, 8ನೇ ಅಥವಾ 12ನೇ ಮನೆಯ ಮೇಲೆ ದುಷ್ಪರಿಣಾಮಗಳು, ಶನಿಯ ಕಠಿಣ ಸ್ಥಾನ, ರಾಹು-ಕೇತು ಪ್ರಭಾವ, ಮಂತ್ರ, ದಾನ ಅಥವಾ ರತ್ನ ಧರಿಸುವಂತಹ ಪರಿಹಾರಗಳನ್ನು ಸೂಚಿಸಲಾಗುತ್ತದೆ. 8. ಪರಿಸರ ಮತ್ತು ಪೂರ್ವಜರ ಪ್ರಭಾವಗಳು. ಕೆಲವು ಸಂಪ್ರದಾಯಗಳು ಬಡತನವನ್ನು ಆನುವಂಶಿಕವಾಗಿ ಈ ಕಾರಣಗಳಿಂದ ಪಡೆಯುತ್ತವೆ ಎಂದು ಹೇಳುತ್ತವೆ: ಪೂರ್ವಜರ ಸಾಲಗಳು, ಕುಟುಂಬ ಶಾಪಗಳು ಅಥವಾ ಪರಿಹರಿಸಲಾಗದ ಆಧ್ಯಾತ್ಮಿಕ ಕರ್ತವ್ಯಗಳು. ಇವೆಲ್ಲವೂ ಬಡತನಕ್ಕೆ ಕಾರಣ.